ಮುಂಬಯಿಯ ಪ್ರತಿಷ್ಠಿತ ಸಾಮಾಜಿಕ ಸಂಘಟನೆಗಳಲ್ಲಿ ಒಂದಾದ ಪದ್ಮಶಾಲಿ ಸಮಾಜ ಸೇವಾ ಸಂಘದ ಅಂಗಸಂಸ್ಥೆ ದಿ ಪದ್ಮಶಾಲಿ ಎಜುಕೇಷನ್ ಸೊಸೈಟಿಯ ಸುವರ್ಣ ಮಹೋತ್ಸವ ಆಚರಣೆ ಜೂನ್ 15ರಂದು ಕುರ್ಲಾ ಪೂರ್ವದ ಬಂಟರ ಭವನದ ಸಭಾಗೃಹದಲ್ಲಿ ಅದ್ದೂರಿಯಾಗಿ ಜರುಗಿತು. ಬೆಳಿಗ್ಗೆಯಿಂದ ಮಧ್ಯಾಹ್ನ ವಿವಿಧ ಕಾರ್ಯಕ್ರಮಗಳು ಜರುಗಿದ ಬಳಿಕ ಸಂಜೆ ಸುವರ್ಣ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ಕೃಷ್ಣಾನಂದ್ ಎಂ ಶೆಟ್ಟಿಗಾರ್ ಅವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ಜರುಗಿತು. ಮುಖ್ಯ ಅತಿಥಿ ಅಜೇಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾ ಸುಧಾಕರ್ ಎಸ್ ಶೆಟ್ಟಿ ಇತರ ಅತಿಥಿ ಗಣ್ಯರೊಂದಿಗೆ ದೀಪ ಬೆಳಗಿ ಸಮಾರೋಪ ಸಮಾರಂಭಕ್ಕೆ ಚಾಲನೆ ನೀಡಿದರು. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ದೀಪ ಜ್ಯೋತಿ ನಮೋಸ್ತುತೆ ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ದೀಪ ಜ್ಯೋತಿ ನಮೋಸ್ತುತೆ ಶುಭಂ ಕುರು. ಈ ಶುಭ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡಿದ ಸಮಾಜದ ಪ್ರತಿಭಾವಂತರಾದ ಪವಿತ್ರ ಶೆಟ್ಟಿಗಾರ್ ಹಾಗೂ ಶ್ವೇತಾ ಶೆಟ್ಟಿಗಾರ್ ಅವರಿಗೆ ಪದ್ಮ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಇದೇ ವೇದಿಕೆಯಲ್ಲಿ ಸಮಾಜದ ಸಾಧಕರುಗಳಾದ ಡಾ ಜೈರಾಮ್ ಶೆಟ್ಟಿಗಾರ್, ಲೋಕರಾಜ್ ಶೆಟ್ಟಿಗಾರ್, ವೆಂಕಟರಾಯ ಶೆಟ್ಟಿಗಾರ್, ಶಿಲ್ಪಾ ಅಶೋಕ್ ಶೆಟ್ಟಿಗಾರ್ ಅವರಿಗೆ ಪದ್ಮ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮುಖ್ಯ ಅತಿಥಿ ಡಾ ಸುಧಾಕರ್ ಶೆಟ್ಟಿ, ಗೌರವ ಅತಿಥಿಗಳಾದ ಬಂಟರ ಸಂಘ ಮುಂಬಯಿಯ ಗೌರವ ಕಾರ್ಯದರ್ಶಿ ಡಾ ಆರ್.ಕೆ. ಶೆಟ್ಟಿ, ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷ ಹರೀಶ್ ಜಿ ಅಮೀನ್, ಠಾಣೆಯ ಮಾಜಿ ಮೇಯರ್ ಮೀನಾಕ್ಷಿ ಶಿಂದೆ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ್ ಹರೀಶ್ ಶೆಟ್ಟಿ, ಪದ್ಮಶಾಲಿ ಸಮುದಾಯ ದುಬೈಯ ಅಧ್ಯಕ್ಷ ರಘುರಾಮ್ ಶೆಟ್ಟಿಗಾರ್, ದಕ್ಷಿಣ ಕನ್ನಡ ಜಿಲ್ಲಾ ಪದ್ಮಶಾಲಿ ಮಹಾಸಭಾ ಮಂಗಳೂರು ಇದರ ಅಧ್ಯಕ್ಷ ರವಿ ಕಾರ್ಕಳ, ದಕ್ಷಿಣ ಕನ್ನಡ ಜಿಲ್ಲಾ ಪದ್ಮಶಾಲಿ ಸಮಾಜ ಸೇವಾ ಕೂಟ ಬೆಂಗಳೂರು ಇದರ ಅಧ್ಯಕ್ಷೆ ಭಾನುಮತಿ ಶೆಟ್ಟಿಗಾರ್, ದಕ್ಷಿಣ ಕನ್ನಡ ಜಿಲ್ಲಾ ವಿದ್ಯಾವರ್ಧಕ ಸಂಘ ಮಂಗಳೂರು ಇದರ ಅಧ್ಯಕ್ಷ ಲಕ್ಷ್ಮಣ್ ಕೋಡಿಯಲ್ ಬೈಲ್, ಜಿಲ್ಲಾ ಪದ್ಮಶಾಲಿ ನೇಕಾರ ಸಂಘ ಶಿವಮೊಗ್ಗದ ಅಧ್ಯಕ್ಷ ರಾಮಕೃಷ್ಣ ಶೆಟ್ಟಿಗಾರ್, ದಕ್ಷಿಣ ಕನ್ನಡ ಜಿಲ್ಲಾ ಪದ್ಮಶಾಲಿ ಮಹಾಸಭಾ ಮಂಗಳೂರು ಇದರ ಮಾಜಿ ಅಧ್ಯಕ್ಷ ರಾಮದಾಸ್ ಶೆಟ್ಟಿಗಾರ್, ಕಲಾ ಜಗತ್ತು ಮುಂಬಯಿಯ ರೂವಾರಿ ತೋನ್ಸೆ ವಿಜಯ್ ಕುಮಾರ್ ಶೆಟ್ಟಿ ಪದ್ಮಶಾಲಿ ಎಜುಕೇಷನ್ ಸೊಸೈಟಿಯ 50 ವರ್ಷದ ಸಾಧನೆಯನ್ನು ಶ್ಲಾಘಿಸಿ ಮಾತನಾಡಿದರು. ಪದ್ಮಶಾಲಿ ಸಂಘಗಳು ಭಾಗವಹಿಸದೆ ಭಾರಿ ಸಂತೋಷ ಆತನು. ಒಂಜೇ ಬಾಲೆ ಚೇಂಜ್ ಅಂಡಲ ಎನ್ನ ಪಾತೆರೊಟ್ಟು ಎನ್ನ ಬದುಕು ಸಾರ್ಥಕ ಅಂದ ಎಣ್ಣಿನೇಯ ಮಾತೆರ ಚೇಂಜ್ ಆವಡುಂದಿಚ್ಚು ಒಂಜಿ ಬಾಲೆ ಚೇಂಜ್ ಅಂಡೆಯೋ ಯಾನ್ ಜೋಕ್ಲಡ ಪನ್ಪುನು ಕಾಣೆನಿಕು ಲಕ್ಕೋರತ್ತೆ ಫಸ್ಟ್ ಬ್ರೇಕ್ಫಾಸ್ಟ್ ಫಸ್ಟ್ ಟೂತ್ ಬ್ರಷ್ ದೆನ್ ಬ್ರೇಕ್ಫಾಸ್ಟ್ ನಿಕಲ ಜೀವನ ಫಸ್ಟ್ ಬ್ರೇಕ್ಫಾಸ್ಟ್ ಬೊಕ್ಕ ಟೂತ್ ಬ್ರಷ್ ಆವಂದೆ ಪಡು ಸರ್ ಒಂದು ಏನ ಕೆಂಡಾಡ ಫಸ್ಟ್ ಲವ್ ಕ್ರಶ್ ಅವು ಒಂದು ಬೊಕ್ಕ ಪೂರ ಲೈಫ್ ಹಾಳಾಯಿ ಬೊಕ್ಕ ಅಯ್ಯೋ ಯಾನ್ ಇಂಚ ಮಲ್ತೋಡು ನೋ ಫಸ್ಟ್ ಎಜುಕೇಶನ್ ದೆನ್ ಸ್ಟ್ಯಾಂಡ್ ಆನ್ ಯುವರ್ ಓನ್ ಫೀಟ್ be a great person bokka choose your life partner enjoy love sex everything in your life first toothbrush and then breakfast enk incha jokulu bulevodu enna udarane daya korni panda nikla appa ammana kanasundu ಐತ ಪಿರೋಡ್ ತ್ಯಾಗ ಉಂಟು ಮಲ್ಲಕ್ಲೆ ದಯ ಪನ್ನೋಡು ಯಾನು ಮಲ್ಲಕ್ಕಲು ನಿಕಲು ಎನ್ನಡ ಕ್ಲಾಸ್ ಸ್ಕಾಲರ್ ಇಲ್ಲ ಯಾನು ಏನ ಪನ್ಪುನ ಐತಂಡಲ್ಲ ಎನ್ನ ಜೋಕುಲೆಗೆ ಪನ್ನೋಡು ಎನ್ನ ಬಾಲ್ಯಲೆಗೆ ಪನ್ನೋಡು ஒரு ಪೊರ್ಲಕಂಟ ಅದು ಬರೀ ಸೆಲ್ಫಿಗೆ ತುಂದೆ ಕುಲ್ಲು ನಂಚಿನ ಮೊಬೈಲಿಡೆ ಕೂತೊಂದಿತ್ನ ಎನ್ನ ಪೊರ್ಲಕಂಟದ ಬಾಲ್ಯಲೆಗೆ ಪನ್ನೋಡು ಬಹುಶಃ ಇನಿ ಇಜ್ಜಿಡ ಎಲ್ಲೆಂಡ್ಲ ಅಗಲಿಗೆ ಅರ್ಥ ಆಗುನು ನಾನು ಎನ್ನುವೆ ಅಂಚಾದು ಭಾರಿ ಪೂರ್ಣದ ಎಜುಕೇಶನ್ ಪಡೆಯೋನ್ಲೆ ಎಜುಕೇಶನ್ಗೆ ಇತ್ನಾತು ಸುಖ ಊರಜ್ಜಿ ದೊಡ್ಡ ಬಂಗಾರ ಆಸ್ತಿಯ ಓಲತ್ತು ನೈ ಜ್ಞಾನೇನ ಸದೃಶಂ ಜ್ಞಾನವು ಸಮಾನವಾಯಿನ ಈ ಪ್ರಪಂಚಡು ದಾಲೆಜ್ಜಿ ಏರಳ್ಳ ಒಂದು ಹುಡುಗಿ ಬರ್ತದೆ ಈ ಬಾರಿ ಪೊರ್ಲುಲ್ಲ ಅಯ್ಯೋ ಈ ಬಾರಿ ಪೊರ್ಲುಲ್ಲ ಅಂತ ಪಂಡ ಪೊಳ್ಳೆಲ್ಲ ಖುಷಿ ಆಗ್ತದೆ ಅವಶ್ಯಕತೆ
ಅಂಡ್ಲೆಗೆ ಈ ಸ್ಮಾರ್ಟ್ ಇಲ್ಲ ಪಂಡ ಖುಷಿ ಆಗೋದು ಅಂಡ ಆ ಪೊಣ್ಣು ರಡ್ಡು ಪ್ರಶ್ನೆಗೆ ನೋಡು ಬಂತು ನಾನು ಒಂಜಿ ಪ್ರಶ್ನೆ ಈ ಪೊರ್ಲುಲ್ಲ ಅಂತ ಬಂತು ನೀನು ಈ ಜೀವಮಾನ ಇಡೀ ಯಾಪಲ ಪನ್ನುವನ ಇನ್ನು ಮಾತ್ರ ನಮ್ಗೆ 10 ವರ್ಷದ ಬೊಕ್ಕಲ ಪನ್ನುವನ ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಯಾನು ಪಂಡಡ ನೀವು ತಿಳ್ಪರವಲ್ಲಿ ಇಂಚಿನ ಈ ಏತು ಜನಕ್ಕೆ ಬಂತ ಅಂತ ಪುನರೆರಡನೇ ಪ್ರಶ್ನೆ എനിക്ക് ಮಾತ್ರ ಬಂತಿನ ಅದು ಬೇರೆ ಇಲ್ಲ ಬಂತನ. ಮೇ ಬಿ ಇಟ್ ಈಸ್ ಅ ವೆರಿ ಲೈಟರ್ ನೋಟ್ ಮೈ ಡಿಯರ್ ಚಿಲ್ಡ್ರನ್. ಒಂದು ಏನು ಲೈಟರ್ ಬಂದಿಪ್ಪರ ಯಾವ ಕೆಲವು ಸರಿ ನಮ್ಮ ಇಂಚಿನ ಇಟ್ಟು ತತ್ತು ಪೋಪ ವಯೋಸಹಜವಾದ ಯಾಪಲ ತತ್ತು ಬರೋಡ್ಚಿ ಟ್ರಸ್ಟೆಡ್ ರಿಲೇಶನ್ಶಿಪ್ ಇಪ್ಪಡೆ ನಿನ್ನ ಬದುಕು ಭಾರಿ ಪೊರ್ಲಾವಡೆ ಈ ಪದ್ಮಶಾಲಿ ಪದ್ಮ 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 ಪನ್ಯಾತ ಖುಷಿ ಹಾಕೊಂಡು ಗಣಿತ ನಗರ ಒಂದು ಆಡತ್ತೆ. ಪಪ್ಪನ 100ನೇ ವರ್ಷದ ನೆನಪು ಉಡುಪಿಡ್ ಕಾಲೇಜ್ ಮಲ್ತೆ, ಅಮ್ಮನ 100 ವರ್ಷದ ನೆನಪು ಬರ್ಪಿ ಸರಿ 2026 ಅಜಕ್ಕಾರಡಿ ಎನ್ನ ಊರುಡು ಕುಡುಂಬ ಸಂಸ್ಥೆ ಅವನುಂಟು ಪದ್ಮನಗರ ಅಂತಿದ್ದಾರೆ. ಪದ್ಮನಗರ ನೀವು ಅಂಚಿ ಬತ್ತುಂಡ ಯಾನು ಅದಮಟ ಭಗವಂತ ಏನನ್ನು ದೀಯಡ ಇದು ಮಾತ ಬಲ್ಲೆ ಸರ್ ನೆಗೆಟಿವ್ ಪಾತೋಡ್ಚಿ ಪನೋಡ್ಚಿ ಎಂಕುಲು ಯಾಪ ಮುಟ ಇಪ್ಪು ಒಂದು ಗೊತ್ತುಜಿ ಎಂಕುಲು ಎನ್ನ ಪಪ್ಪ 96 ವರ್ಷ ಮುಟ ಇತ್ತೇರು 95ನೇ ವರ್ಷ ತಾರದ ತಾಸಿ ನೇಡೋದು ಇತ್ತೇರು ಯಾಂತಿನ ಪೆಂದತ್ತು ಅಂಚಾದ ನಮ್ಮ ಕೆಲಸ ಮಲ್ತೊಂದೇ ಇಪ್ಪುಗ ಕೆಲಸ ಮಲ್ತೊಂದು ನನ್ನ ಅಪ್ಪ ಅಮ್ಮ ಪನ್ಲಕ ಒಂಜಿ ಬೆಂದು ಸೈಯೊಳಗೆ ಜಿರ ತಿಂದು ಸೈಯೊಳಗೆ ನಮ್ಮ ತಿಂದು ಸಾಯ್ಕೊಂಡು ಹೊಡ್ಚಿ ನಮ್ಮ ಬೆಂದು ಸಾಯ್ಕ ಪನ್ನೊಂದು ಈ ಪದ್ಮಶಾಲಿ ಸಂಘ ಉತ್ತರೋತ್ತರ ಅಭಿವೃದ್ಧಿ ಅವಾರ್ಡ್ ನನ್ನೆಲ್ಲ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಲ್ಪಡು ಎನ್ನ ಪಾತ್ರನ ಈತು ಕೊರ್ತು ತಾಳ್ ಮಡಿಕೆ ನಿಗಲೇ ಪೂರ ನಮಸ್ಕಾರ ಕಂಡು ನಿಗಲೇ ಮಾತ ಖುಷಿ ಹಾಕೊಂಡು ಇಂಚಿನ ಈ ಒಂದು ಕಾರ್ಯಕ್ರಮ ಬರ್ತದೆ. ಇನ್ನು ನಿಖಲ್ನ ಕಾರ್ಯಕ್ರಮ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಸರ್ ಪ್ರತಿ ಒರಿ ಚೇರ್ಮನ್ ನಕ್ಲೆಗೆ ಪ್ರೆಸಿಡೆಂಟ್ ನಕ್ಲೆಗೆ ಏನು ಅಭಿನಂದನೆ ಕೊರ್ಪೆ ಈ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಅಂತ ನಿಖಲ ಪೂರ ಪದ್ಮಶಾಲಿ ಸಮಾಜದಕ್ಲೆಗೆ ಅಭಿನಂದನೆ ಕೊರ್ಪೆ. ಇನ್ನು ನಾನು ಬತ್ತಿನೇ ಒಂತೆ 3 ಗಂಟೆ ಬೊಕ್ಕ ಬತ್ತೆ ದಂಡ ಕಲ್ಚರಲ್ ಪ್ರೋಗ್ರಾಮ್ ತುಯ್ಯ ಭಾರಿ ಶೋಕದ ಕಲ್ಚರಲ್ ಪ್ರೋಗ್ರಾಮ್ ಎತ್ತಂಡು ನಾಟಕ ತುಯ್ಯ ನಾಟಕ ಆತೆ ಪೊರ್ಲಿತ್ತಂಡು ಅಜ್ಜದ ಪ್ರತಿ ಒಂದು ಕೆಲಸನ ಲಾಯ್ಕ್ ಆತಂಡು ಕಾರ್ಯಕ್ರಮ ಲಾಯ್ಕ್ ಆತಂಡು ಇನ್ನಿತ ಈ ವಿಜೃಂಭಣೆದ ಸೆಲೆಬ್ರೇಷನ್ ನಲ್ಲ ಲಾಯ್ಕ್ ಆತಂಡು ಈ ಎಜುಕೇಶನ್ ಎಕಡ ಪ್ರೆಸೆಂಟೇಷನ್ ಕೊರೋನಾಗ ಪಂಡೇರು ಎಂಕಲನೇ ಒಂದು ಶಾಲೆ ಆವಡನ್ ಪಂಜ ಆಸೆ ಇಕ್ಕಲೆ ಉಂಡು ಪಂಡದು ಯಾನ ದೇವೆರಡಲ ನಟವನ್ನುವೆ ಆ ನಿಕಲ ಪೂರಕ್ಲೆಲ್ಲ ಪನ್ಪೆ ನೆಡೆ ದುಡ್ಡು ತಿನ್ನಕ್ಲ ವಿನಂತಿ ಮಲ್ಪಲೆ ನಾವು ಪೂರ ಒಂದೊಂದು ಒಟ್ಟುಗಾದ ದುಡ್ಡು ಮಾಡುಗ ಎನ್ನೆಲ್ಲ ಆಯ್ತು ಸಾಧ್ಯವಾಯನ ಕಾಂಟ್ರಿಬ್ಯೂಷನ್ 100% ಕೊರ್ಪೆ ಆಪಣ ನಮ್ಮ ಶಾಲೆ ಮಲ್ಪಲೆ ನಮ್ಮ ಜನಕ್ಕೆ ಕಲ್ಪಾಗ ಈ ಅಕ್ಲೇನ್ ಮಲ್ಲ ಮಲ್ಪುಗ ನಮ್ಮ ಸಮಾಜನ ಮಲ್ಲ ಮಲ್ಪುಗ ವಿಷಯ ಎಡ್ಡೆ ಸ್ಕಾಲರ್ಶಿಪ್ ಕೊರೊಂದುಲ್ಲ ಎಜುಕೇಶನ್ ಎಡ್ಡೆ ಪ್ರಸ್ತಾವ ಕೊರೊಂದುಲ್ಲೇರು ಎಂಕೊಲ್ಲ ಎಜುಕೇಶನ್ಗೆ ಮಸ್ತ್ ಇಂಪಾರ್ಟೆನ್ಸ್ ಕೊರ್ಪ ಅಂಚನೆ ಮುಂಬೈದ ಬೇತೆ ಬೇತೆ ಸಂಘನಕಲ್ ನಮ್ಮ ಒಂಜಿ ಅಪ್ಪೆ ಜೋಕುಲ್ ಅಂಚನೆ ಒಟ್ಟಿಗೆ ಆದ ಅವು ಎನ್ನು ಒಂದು ಒಂಜಿ ನಮ್ಮ ಒಟ್ಟಿಗೆ ಬೇಕೆ ಪಲಾಯನ ಅಂಚ ನಮ್ಮ ಉಂಟು ಉಪ್ಪುವ तो बेस्ट विशेस ननला इंकला बिलर शिक्षण मुंबई ऑलवेज सपोर्ट मल्पुआ एजुकेशन ननला मल्पुआ निकल इटे ಕೆಲಸ ಮಾಡ್ಕೊಂಡು ಹೋಗ್ಲಿ ಇಂಕಲ ಒಂಜಿ ಕನಸುಂಡು ಒಂಜಿ ಮಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅವಾರ್ಡ್ ಬಂದು ಅಂತೂ ನಿಕಲ ಒಂಜಿ ನೆತ್ತುಂಡು ಬೆಸ್ಟ್ ವಿಶಸ್ ಬಕ್ಕ ಯಾಪ್ ಓಲ ಇತ್ತನೆ ಇಂಕೊಲ್ ಎಜುಕೇಶನ್ಗೆ ಯಾಪಲ್ಲ सपोर्ट मलपन नन्हाला सपोर्ट मलपडी ಅಂತ नड्डू पाहतो. शैक्षणिक क्षेत्रात काम करतायत पद्मशाली समाजाच्या वतीने हा कार्यक्रम 50 वर्ष झालेले आहेत. खऱ्या अर्थाने मला असं वाटतं की कौतुक करावं यांचं, कारण समाजाच्या माध्यमातून काम करत असताना गरजू विद्यार्थ्यांपर्यंत पोहोचणं आणि त्यांना जे हवंय ते देणं हे समाजाची आपली जबाबदारी ओळखून हे काम करतायत. खऱ्या अर्थाने आपल्या समाजाला मी खरं तर मनापासून शुभेच्छा देईल, कारण नगरसेवक किंवा आमदार खासदार हे काम करत असतात, पण ह्या छोट्या मोठ्या कार्यातून आपण आपल्या समाजाला काहीतरी देणं लागतो. या माध्यमातून आपण जे काम करतायत ते खरं तर वाखाणण्याजोगं आणि खूप सुंदर असं काम आपल्या समाजाचं होतंय. मी बरेचसे कार्यक्रम आपले अटेंड करत असते. मला असं वाटतं तुलुनाडचं कुठलंही कार्यक्रम असलं तर मी आवर्जून त्या कार्यक्रमाला येते आणि आपण आवर्जून बोलवता ही माझ्यासाठी खूप मोठी गोष्ट आहे. ಭಾರಿ ಸ್ವಾಭಿಮಾನದವರು ಭಾರಿ ಪ್ರಯತ್ನ ಮತ್ತು ಮೆಹನತ್ ಬರ್ತದ ಜೀವನ ಸಾಗಿಸಲು ಕಿಮ್ಮಿ ರೀತಿಯ ಆ ಸಮಾಜ ನನ್ನ ಗಟ್ಟಿಯಾಡು 50 ವರ್ಷದ ಮತ್ತು 100 ವರ್ಷದ ಕಾರ್ಯಕ್ರಮಗಳು ಕೊಲ್ಲುನಾಡು ಮುಂಬೈ ನಮ್ಮ ಊರುದ್ದು ತುಳುನಾಡು ಭಾರಿ ಬಂಗೋಡು ಏತು ಬಂಗ ಅಂದಲ್ಲ ನಮ್ಮ ತನು ನಾವು ಗುಡಂದೆ ಊರ್ದ ಇದು ಜೋಗುಲ ಲಾಸ್ಟ್ ಮಂದಿ ಡ್ಯಾನ್ಸ್ ಏತು ಶುದ್ಧ ಡ್ಯಾನ್ಸ್ ಜೋಗುಲ ಏತು ಟ್ಯಾಲೆಂಟ್ ನಮ್ಮ ಜೋಗುಲು ಎಂಚಿನ ಊರುದು ತುಳುನಾಡು ರೈತನ
ಒವ್ವೇ ಸಮಾಜ ಮಾತಾ ಜೋಗ್ಲೆಲ್ಲ ದೇವರು ಭಾರಿ ಟ್ಯಾಲೆಂಟ್ ಮಾಡ್ತಾರೆ, ಭಾರಿ ಸುಖದ ಡ್ಯಾನ್ಸ್ ಮಾಡ್ತಾರೆ. ಮಾತ್ರಲ್ಲಾಗಲಿ ಅಭಿನಂದನೆ ಸಲ್ಲಿಸ್ತಾರೆ. ಈಗ ಇವತ್ತಿನ ಇಲ್ಲಿ ಫಂಕ್ಷನ್ ಅಲ್ಲಿ ಒಂದು ಗೊತ್ತಾಯ್ತು ಅಂತ ಹೇಳಿದ್ರೆ, ಇವರು ಎಜುಕೇಶನ್ ಸೊಸೈಟಿ ಎಜುಕೇಶನ್ ಏನಾದರೂ ಆರ್ಗನೈಸೇಷನ್ ಮಾಡ್ತಾ ಆದ್ರೆ ನಾನು ನನ್ನ ವೈಯಕ್ತಿಕ ಕಾಂಟ್ರಿಬ್ಯೂಷನ್ ಕೂಡ ಕೊಡ್ಲಿಕ್ಕೆ ತಯಾರಿದ್ದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ 15 ವರ್ಷದಲ್ಲಿ ನಾವು ಬಹಳಷ್ಟು ಸಮಾಜ ಸೇವೆ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸ್ತಾ ಬಂದಿದ್ದೇವೆ. ನಾನು ಅದನ್ನು ವಿವರವಾಗಿ ಹೇಳ್ತೇನೆ. ಪದ್ಮಶಾಲಿಗಳೆಲ್ಲರಿಗೂ ಮತ್ತು ಇನ್ನಿತರ ಸಮಾಜದವರಿಗೂ ನಾವು ಕೂಡ ಸಹಾಯ ಮಾಡ್ತಾ ಇದ್ದೇವೆ. ಇವುಗಳಲ್ಲಿ ಪ್ರಮುಖವಾದದ್ದು, ನಾನು ತುಂಬ ಸ್ವಲ್ಪ ಲಿಸ್ಟು ಉದ್ದ ಇದೆ, ಬಟ್ ನಾನು ಹೇಳ್ತೇನೆ, ಯಾಕಂದ್ರೆ ನಾನು ಪ್ರಪ್ರಥಮವಾಗಿ ಬಂದಿದ್ದೇನೆ, ಅದರಿಂದ ಅವಕಾಶ ಬಿಟ್ಟು ಹೋಗುವುದಿಲ್ಲ. ಬಡ ವಿದ್ಯಾರ್ಥಿಗಳಿಗೆ ನೇರವಾಗಿ ಸಹಾಯಧನ ಮತ್ತು ವಿದ್ಯಾರ್ಥಿ ವೇತನ. ಬಡ ವಿದ್ಯಾರ್ಥಿಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪದ್ಮಶಾಲಿ ಸಮುದಾಯದ ವತಿಯಿಂದ ವಿದ್ಯಾರ್ಥಿ ವೇತನ, ಸಾಲದ ರೂಪದಲ್ಲಿ ವಿದ್ಯಾರ್ಥಿ ವೇತನ, ಕ್ಯಾನ್ಸರ್ ಪೇಷಂಟ್ಸ್ಗೆ ಸಹಾಯ, ಮುಂಬಯಿಯ ಪದ್ಮಶಾಲಿ ಪೇಷಂಟ್ಸ್ಗೆ ಒಬ್ಬರಿಗೆ ಸಹಾಯ, ಕಣ್ಣಿನ ಆಪರೇಷನ್ಸ್ಗೆ ಸಹಾಯ, ವೇರಿಯಸ್ ಆಕ್ಸಿಡೆಂಟಲ್ ಡೆತ್ನಲ್ಲಿ ಸಹಾಯ, ಬಡ ಮಹಿಳೆಯರಿಗೆ ವಸತಿ ನಿರ್ಮಾಣಕ್ಕೆ ಸಹಾಯ, ಮನೆ ಸುಟ್ಟುವುದ ಸಂದರ್ಭದಲ್ಲಿ ಮನೆಗಟ್ಟಲಿಕ್ಕೆ ಸಹಾಯ, ದಕ್ಷಿಣ ಕನ್ನಡ ಜಿಲ್ಲಾ ಪದ್ಮಶಾಲಿ ಸಮುದಾಯದ ಕ್ರೀಡೋತ್ಸವಕ್ಕೆ ಸಹಾಯ, ಯಕ್ಷಗಾನ ಪಟುಗಳಿಗೆ ಸಹಾಯ, ಯಕ್ಷಗಾನಕ್ಕೆ ಪ್ರೋತ್ಸಾಹ, ಪಟ್ಲ ಫೌಂಡೇಶನ್ಗೆ ದುಬೈನಲ್ಲಿ ಸಹಕಾರ, ಸ್ಫೂರ್ತಿ ಇನ್ಸ್ಟಿಟ್ಯೂಷನ್ ಫಾರ್ ಫಿಸಿಕಲಿ ಮೆಂಟಲಿ ಚಾಲೆಂಜ್ ಸ್ಕೂಲ್ಗೆ ಸಹಾಯ, ಸಪೋರ್ಟ್ ಫಾರ್ ಬಾಂಬೆ ಸಂಘ ಸೊವೆನಿಯರ್, ಸಪೋರ್ಟ್ ಫಾರ್ ಶೆಟ್ಟಿಗಾರ್ ಸಮಾವೇಶ, ಸಪೋರ್ಟ್ ಫಾರ್ ಅಮೃತ ಮಹೋತ್ಸವ, ಸಪೋರ್ಟ್ ಫಾರ್ ಪದ್ಮ ಲೇಖ ಮ್ಯಾಗ್ಝಿನ್ ಆಫ್ ದಕ್ಷಿಣ ಜಿಲ್ಲಾ ಪದ್ಮಶಾಲಿ ಸಮಾವೇಶ. ಹಾಗಾಗಿ ನಮ್ಮ ಪದ್ಮಶಾಲಿ ಎಜುಕೇಷನ್ ಸೊಸೈಟಿ ಯಾವುದೇ ಸ್ಕೂಲಿಗೆ ಕಡಿಮೆ ಇಲ್ಲದಷ್ಟು ಕಾಂಟ್ರಿಬ್ಯೂಷನ್ ನಮ್ಮ ಸಮುದಾಯಕ್ಕೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಈ ಸಂದರ್ಭದಲ್ಲಿ. ಯಾಕಂದರೆ ಇದು ಸಹ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್. ಶಾಲೆಯ ಮುಖಾಂತರ ಆಗಲಿಲ್ಲ ಆದರೂ ಸಹ ಸಂಘದ ಮುಖಾಂತರ ಈ ಒಂದು ಕೊಡುಗೆಯನ್ನು ಮಾಡಿದ್ದಾರೆ ನಮ್ಮ ಮುಂಬೈಯವರು. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ, ದುಬೈ ಊರಿನಲ್ಲಿ, ನಾನು ಸಹ ದುಬೈಲಿ ಇದ್ದದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಮುಂಬೈಯವರು ಆ್ಯಕ್ಚುಲಿ ನಮ್ಮ ಮುಂಬೈಯವರಿಗೆ ಮಾತ್ರ ಅಲ್ಲ, ಊರಿನವರಿಗೆ ಸಹ ಕೊಟ್ಟಿದ್ದಾರೆ. ಆದರೆ ನಾನು ತಗೊಳ್ಳಿಲ್ಲ, ನನಗೆ ಯಾರು ಕೊಡಲಿಲ್ಲ. ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ಆವಾಗ ಇಲ್ಲಿ ಮುಂಬೈಯಲ್ಲಿ ಸಂಘದಲ್ಲಿ ಹಣ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ನಾನು ಕೇಳ್ತಾ ಇದ್ದೆ, ಆ ಒಂದು ಅವಕಾಶ ನನಗೆ ಸಿಗಲಿಲ್ಲ. ನಾನು ಸಾಲಿಕೇರಿ ಎನ್ನುವ ಒಂದು ನೇಕಾರರ ಕುಟುಂಬ ಇರುವಂತಹ ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ನನ್ನ ಎಜುಕೇಶನ್ ಅನ್ನ ಪಡ್ಕೊಂಡವಳು. ಅಲ್ಲಿ ನೇಕಾರಿಕೆ ಬಿಟ್ಟರೆ ನನಗೆ ಬೇರೆ ಯಾವುದೋ ಉದ್ಯೋಗ ಇಲ್ಲ. ನನ್ನ ತಂದೆಗೆ 7 ಜನ ಮಕ್ಕಳು, ಅವರಿಗೆ ವಿದ್ಯಾಭ್ಯಾಸ ಕೊಡುವಷ್ಟು ಶಕ್ತಿ ಇಲ್ಲ. ಆಗ ನಮಗೆ ನಮ್ಮ ಉಡುಪಿಯ ಮಹಾಸಭಾದಿಂದ ಹೆಚ್ಚಾಗಿ ಗೊತ್ತಾದದ್ದು ಪದ್ಮಶಾಲಿ ಎಜುಕೇಶನ್ ಸೊಸೈಟಿ ಮುಂಬೈ ಕೊಡುವ 75 ರೂಪಾಯಿ 100 ರೂಪಾಯಿಗೆ ವರ್ಷ ಇಡೀ ಜಾತಕ ಪಕ್ಷಿಗಳ ತರ ಕಾದು ನಾವು ಸ್ಕಾಲರ್ಶಿಪ್ ತಗೊಂಡು, ನನ್ನ ಅಕ್ಕ ಅವಳು MSc B.Ed ಮಾಡಿ ಅವಳು ಕೂಡ ಈಗ ನಮ್ಮ ಕರ್ನಾಟಕ ರಾಜ್ಯದ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಗಣಿತ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ. ನನ್ನ ಅಣ್ಣ ಅವನು ಕೂಡ ಇದೇ ಪದ್ಮಶಾಲಿ ಎಜುಕೇಶನ್ ಸೊಸೈಟಿಯ ಸ್ಕಾಲರ್ಶಿಪ್ ಅನ್ನ ತಗೊಂಡು ಅವನು ಡಿಪ್ಲೊಮಾ ಇನ್ ಪಾಲಿಮರ್ ಟೆಕ್ನಾಲಜಿ ಮಾಡಿದ. ಆಮೇಲೆ ಈಗ ಒಂದು ಅತ್ಯುನ್ನತ ಹುದ್ದೆಯನ್ನ ಪಡೆದಿರುವಂತ ನಮ್ಮ ಸಮಾಜದ ಶ್ರೇಷ್ಠ ವ್ಯಕ್ತಿಯಾಗಿದ್ದಾನೆ. ಅವನು ಪಾಲಿಮರ್ ಟೆಕ್ನಾಲಜಿಯಲ್ಲಿ ಎಜುಕೇಶನ್ ಮುಂದುವರಿಸಿದ. ಈಗ ಅವನೊಂದು ಟೈರ್ ಕಂಪನಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಅವನ ಅಂಡರ್ 10 ದೇಶಗಳಿದೆ. ಆ ಎಜುಕೇಶನ್ ಪಡೀಲಿಕ್ಕೆ ಸಂಬಂಧಪಟ್ಟಿರೋದು ಇದೇ ಪದ್ಮಶಾಲಿ ಎಜುಕೇಶನ್ ಸೊಸೈಟಿ. ಹಾಗೆ ಅವರಿಬ್ಬರ ಶಿಕ್ಷಣದಿಂದ ನಾನು ಕೂಡ MA B.Ed MPhil ಮಾಡಲಿಕ್ಕೆ ಮೂಲ ಕಾರಣ ನಿಮ್ಮ ಪದ್ಮಶಾಲಿ ಎಜುಕೇಶನ್ ಸೊಸೈಟಿ. ಇದಕ್ಕೆ ನಾನು ಎಷ್ಟು ಕೈ ಮುಟ್ರೂ ಕೂಡ ಇದು ಕಡಿಮೆ. ಸಮಾಜ ಬೆಳಿಬೇಕಾದ್ರೆ ಪ್ರಥಮವಾಗಿ ವಿದ್ಯೆ ಬೇಕು. ವಿದ್ಯೆ ಇಲ್ಲದಿದ್ದರೆ ನಮ್ಮ ಸಮಾಜ ಮುಂದೆ ಬರುವುದಿಲ್ಲ. ಇಂತಹ ಒಂದು ಕೆಲಸವನ್ನು ನಮ್ಮ ಪದ್ಮಶಾಲಿ ಎಜುಕೇಷನ್ ಸೊಸೈಟಿಯವರು ಮಾಡ್ತಾ ಇದ್ದಾರೆ. ಜೊತೆಗೆ ನಾನು ನಿಮ್ಮಲ್ಲೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳೋದಂದರೆ, ಮುಂಬೈಯಲ್ಲಿ ಇರುವವರು ಎಲ್ಲರೂ ಪದ್ಮಶಾಲಿಗರು ಕೂಡ ನಮ್ಮ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಕಾಸರಗೋಡು ಜಿಲ್ಲೆಯ 16 ದೇವಸ್ಥಾನದ ಕೂಡುಕಟ್ಟಿಗೆ ಸೇರಿದವರು ಆಗಿರುವಾಗ ತಾವು ಊರಿಗೆ ಬಂದಾಗ ತಮ್ಮ ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದು ನಮ್ಮ ಯಾವ ಕೂಡುಕಟ್ಟಿಗೆ ಸೇರಿದೆ ಆ ಕ್ಷೇತ್ರಕ್ಕೆ ತಾವು ಅವರನ್ನು ಕೂಡ ಕರ್ಕೊಂಡು ಬರಬೇಕು. ಅವರ ಇದರಲ್ಲಿ ನಮ್ಮ ಎಜುಕೇಷನ್ ಶಿಕ್ಷಣದ ಜೊತೆಗೆ ಅವರಿಗೆ ಧಾರ್ಮಿಕತೆಯನ್ನು ಕೂಡ ಸೇರಿಸಿಕೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡುತ್ತಾ ಈ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ
ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡ್ತೇನೆ. ನನ್ನನ್ನು ನಾವು ಶಿವಮೊಗ್ಗದಿಂದ ಬಂದಿದ್ದೇವೆ. ಶಿವಮೊಗ್ಗದಲ್ಲಿ ಪದ್ಮಸಾಲಿ ಸಂಘ ಇದೆ ಅನ್ನೋದೇ ಬಹಳಷ್ಟು ಜನರಿಗೆ ವಿಚಾರ ಗೊತ್ತಿಲ್ಲ. ನಾನು ಪದ್ಮಸಾಲಿ ಸಂಘದಲ್ಲಿ, ಶಿವಮೊಗ್ಗ ಪದ್ಮಸಾಲಿ ಸಂಘದಲ್ಲಿ 15 ವರ್ಷಗಳಿಂದ ಕಂಟಿನ್ಯೂ ಆಗಿ ನಾನೇ ಇದ್ದೀನಿ. ನಮ್ಮನ್ನು ಬದಲಾಯಿಸಿದರೆ ಯಾರು ಬದಲಾಯಿಸಲಿಕ್ಕೆ ತಯಾರಿಲ್ಲ. ನಮಗೆ ಈ ವಯಸ್ಸಿನಲ್ಲಿ ಈಗ ನಮಗೊಂದು ಸ್ವಲ್ಪ ಕಷ್ಟಕರವಾದ ಕೆಲಸನೇ ಆಗಿರುತ್ತದೆ, ಆದರೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಎಲ್ಲ ಕಡೆಯಲ್ಲೂ ಈಗ ಎಲ್ಲಿ ಪದ್ಮಸಾಲಿ ಸಂಘ ಇರುತ್ತೆ ಅಲ್ಲಿ ವಿದ್ಯಾವರ್ಧಕ ಸಂಘವು ಅದ್ರ ಜೊತೆಗೆ ಸೇರಿಕೊಂಡೇ ಇರುತ್ತೆ. ಯಾಕಂದರೆ ನಮ್ಮ ಸಂಘದ ಉದ್ದೇಶ ಏನೆಂದರೆ ಸಮಾಜದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸಹಾಯ ಮಾಡಬೇಕನ್ನೋದೇ ಉದ್ದೇಶ. ಮುಂದಿನ ದಿನಗಳಲ್ಲಿ ಯಾರು ಸಹಾಯ ಪಡ್ಕೊಂಡಿರ್ತಾರೋ ಅದೇ ಸಂಘಕ್ಕೆ ಅವರು ಆಧಾರವಾಗಿರಬೇಕು ಅನ್ನೋದು ನಮ್ಮ ಅಭಿಲಾಷೆ. ಅದು ದಕ್ಷಿಣ ಕನ್ನಡದ್ದು ಇರ್ಬೋದು, ಮುಂಬೈದು ಇರ್ಬೋದು, ಅಥವಾ ಶಿವಮೊಗ್ಗದ್ದೇ ಇರ್ಬೋದು. ಆದರೆ ಅವರು ಆಧಾರ ಸ್ತಂಭವಾಗಿ ಆಗಬೇಕು ಅನ್ನೋದು ಒಂದು ಅಭಿಲಾಷೆ. ನಾನು ಕೂಡ ಒಬ್ಬ ಫಲಾನುಭವಿ. 1977 ಇಸ್ವಿಯಿಂದ 80ರ ತನಕ ವರ್ಷಕ್ಕೆ 75 ರೂಪಾಯಿ ಸ್ಕಾಲರ್ಶಿಪ್ ಪಡೆದು ಅದರಿಂದ ಉತ್ತಮ ಉದ್ಯೋಗ ಪಡೆದಿದ್ದೇನೆ. ಈಗ ಹಾಗೆ ಇಂಟ್ರೊಡಕ್ಷನ್ ಅಲ್ಲಿ ಅಂತ ಹೇಳಿದ್ರು KMC ಡೆವಲಪ್ಮೆಂಟ್ ಆಫೀಸರ್ ಆಗಿದೆ ಅಂತ ಹೇಳಿದ್ರು. ಅದು KMC ಅಲ್ಲ, ಯುನೈಟೆಡ್ ನೇಷನ್ಸ್ ಕಂಪನಿಯಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿ 35 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಡಿಗ್ರಿ ಆದ ಕೂಡಲೇ ಎಲ್ಲರಿಗೆ ಕರೆಯೋದು ಮುಂಬೈ ಮಹಾನಗರಿ. ನಾನು ಕೂಡ ಬಂದ್ಕೊಂಡು ಬೋರಿವಿಲಿ ಟು ಬಾಂಬೆ ಸೆಂಟ್ರಲ್ ತನಕ ಫಾಸ್ಟ್ ಸರ್ವಿಸಲ್ಲಿ ಹೋಗುವಾಗ ನನಗೆ ಯಾಕೋ ಇದು ಮೆಷಿನರಿ ಲೈಫ್ ಕಂಡಿದ್ದೆ. ಯಾಕಂದರೆ ನಾನು ಸ್ವಲ್ಪ ಆಗ 6 ಫೀಟ್ ಇದ್ದೆ. ನನ್ನ ಸುತ್ತ ನಿಂತವರೆಲ್ಲ ಬಿಹಾರಿ UP ಅವರೆಲ್ಲ ತಲೆಗೆ ಸಾಸಿವೆ ಎಣ್ಣೆ ಹಾಕಿ ನನಗೆ ಅದೇ ಒಂಥರ ಮುಜುಗರ ಆಯಿತು. ಇದು ಬೊಂಬೈ ಜೀವನ ಸಾಕಂತೇಳಿ ಕೇಂದ್ರ ಸೇರಿಕೊಂಡು ಆಮೇಲೆ ಯುನೈಟೆಡ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅಂದು ಕೊಟ್ಟ 75 ರೂಪಾಯಿ ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಯಾಕಂದರೆ ಅಂದು ಕೊಟ್ಟ ದುಡ್ಡು ನನ್ನ ಅಮ್ಮನ ಕೈ ಸೇರಿದೆ. ಹಾಗಾಗಿ ಕಷ್ಟ ಜೀವನ ಇತ್ತು. ಆದರೆ ಅದರ ಪ್ರತಿಫಲ ಈ ದಿನ ಆ ಒಂದು ಹಣವನ್ನು ತಿರುಗಿಸುವ ಯೋಜನೆ ನಂದಾಗಿತ್ತು. ಸುಮಾರು 10 ವರ್ಷದಿಂದ ಆಲೋಚನೆ ಮಾಡಿದ್ದು ಕೊಡಬೇಕನ್ನುವ ಪರಿಕಲ್ಪನೆ ನನ್ನಲ್ಲಿತ್ತು. ಆದರೆ ನಮ್ಮ ಮಹಾಸಭಾದ ಅಧ್ಯಕ್ಷ ಉಪಾಧ್ಯಕ್ಷ ಆದಾಗ ಕರಿಬಹುದು ಅನ್ನುವ ಕರೆಯಲ್ಲೇ ಕಾಯ್ತಾ ಇದ್ದೆ. ಆದರೆ ಬರಲಿಲ್ಲ. ಕೊನೆಗೆ ಈ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಎಜುಕೇಷನ್ ಸೊಸೈಟಿಯ ಚೇರ್ಮನ್ ನಮ್ಮ ರಾಮಚಂದ್ರ ಸ್ಪೀಕರ್ ಸಿಕ್ಕಿದ್ರು. ನಾನು ಹೇಳಿದೆ ನನಗೊಂದು ಸ್ವಲ್ಪ ದುಡ್ಡು ಕೊಡಲಿಕ್ಕಿದೆ, ಅದಕ್ಕೆ ಆಯ್ತು ಅಂತ ಹೇಳಿ. ಬಟ್ ನಾನು ಈ ಒಂದು ಗೋಲ್ಡನ್ ಜೂಬ್ಲಿ ಪ್ರೋಗ್ರಾಮ್ ಇದೆ ಅನ್ನೋ ಪರಿಕಲ್ಪನೆ ನನಗೆ ಇರಲಿಲ್ಲ. ಹಾಗಾಗಿ ಈ ದಿನ ನಾನು ಒಂದು ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ಆಗಿ ನಿಮ್ಮ ಮುಂದಿದ್ದೇನೆ. ನನ್ನ 2 ಅನಿಸಿಕೆಯ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. 22ನೇ ತಾರೀಕಿಗೆ LNG ಶನಿವಾರ ಒಂದೇ ವೇದಿಕೆ ಇದೆ. ಎನ್ನ ಬದುಕಿದ ಮಸ್ತ್ ಮಹತ್ವದ ಒಂದು ನಾಟಕ ಹೋಗುವುದು ಲೆಂಕ್ ಚೋಕ ವಿಠೋಬಾ ಬಂದಾಗ ಪಂಡ್ರಾಪುರದ ವಿಠೋಬಾ ದೇವರಿಗೆ ಸಂಬಂಧಪಟ್ಟಿನ ಒಂದು ಸಂಗೀತ ನಾಟಕ. ಕನ್ನಡದಲ್ಲಿ ಇಂತಹ ನಾಟಕ ಇವರಿಗೆ ಎಲ್ಲಿಯೂ ಪ್ರದರ್ಶನ ಆಗಲಿಲ್ಲ. ನನ್ನ ಆಶೆ, ಬದುಕಿನ ಆಶೆ, ಪಂಡ್ರಾಪುರದ ದೇವರ ಬಗ್ಗೆ ಒಂದು ಉತ್ತಮವಾದಂತಹ ಸಂಗೀತ ನಾಟಕವನ್ನು ಕೊಡಬೇಕಂತ ಆಶೆ. ಅದರಿಂದ ನಾಳ್ದು ಇಲ್ಲಿ 22ನೇ ತಾರೀಕಿಗೆ 2 ಗಂಟೆಗೆ ದಯವಿಟ್ಟು ಎಲ್ಲರೂ ಬರಬೇಕು. ಸಭೆ ತುಂಬಬೇಕು. ಯಾರಿಗೂ ಸಿಗದಂತ ಒಂದು ಒಳ್ಳೆಯ ಅವಕಾಶ. ಸುಮಾರು 10 ಜನ ಸಂಗೀತ ವಿದ್ವಾಂಸರು ಪಾತ್ರ ವಹಿಸುವಂತಹ ನಾಟಕ. ನನ್ನ ನಿರ್ದೇಶನದಲ್ಲಿ ಇವರಿಗೆ 100 ನಾಟಕಗಳು ಬಂದಿರಬಹುದು. ಇದು ಸ್ವಲ್ಪ ಭಿನ್ನ. ಅದರಿಂದ ಅವಕಾಶವನ್ನು ಉಪಯೋಗಿಸಿಕೊಳ್ಳೋದಕ್ಕೆ ಕ್ಷಮಿಸಿ. ದಯವಿಟ್ಟು ನಾಳ್ದು ಶನಿವಾರ 28ನೇ ತಾರೀಕಿಗೆ ಮಧ್ಯಾಹ್ನ ನೀವೆಲ್ಲರೂ ಕೂಡ ಇಲ್ಲಿ ಬರಬೇಕು ಹೇಳೋದು ನನ್ನ ಆಶಯ. ಪದ್ಮಶಾಲಿ ಸಮಾಜ ಸೇವಾ ಸಂಘದ ಗೌರವ ಕಾರ್ಯದರ್ಶಿ ಲೀಲಾಧರ್ ಶೆಟ್ಟಿಗಾರ್, ಗೌರವ ಕೋಶಾಧಿಕಾರಿ ನವೀನ್ ಎಂ ಶೆಟ್ಟಿಗಾರ್, ಜೊತೆ ಕೋಶಾಧಿಕಾರಿ ಗಿರಿಧರ್ ಎಸ್ ಶೆಟ್ಟಿಗಾರ್, ಪದ್ಮಶಾಲಿ ಎಜುಕೇಷನ್ ಸೊಸೈಟಿಯ ಗೌರವ ಕಾರ್ಯದರ್ಶಿ ರಮೇಶ್ ಪಿ ಶೆಟ್ಟಿಗಾರ್ ಅವರನ್ನು ಅವರ ದೀರ್ಘಕಾಲದ ಸೇವೆಗಾಗಿ ಸನ್ಮಾನಿಸಲಾಯಿತು.
ಅಧ್ಯಕ್ಷೀಯ ಭಾಷಣ ಮಾಡಿದ ಕೃಷ್ಣಾನಂದ್ ಎಂ ಶೆಟ್ಟಿಗಾರ್ ಅವರು ಸುವರ್ಣ ಮಹೋತ್ಸವ ಆಚರಣೆಯ ಸಂದರ್ಭದಲ್ಲಿ ಸಮಾಜಕ್ಕೆ ಹೆಚ್ಚಿನ ಶೈಕ್ಷಣಿಕ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಸುಮಾರು 2 ಕೋಟಿ ರೂಪಾಯಿ ಯೋಜನೆಯನ್ನು ಹಮ್ಮಿಕೊಂಡಿದ್ದು, ಇದಕ್ಕೆ ಸಮಾಜ ಬಾಂಧವರು, ದಾನಿಗಳು, ಶಿಕ್ಷಣ ಪ್ರೇಮಿಗಳು ಬೆಂಬಲ ನೀಡಬೇಕು ಎಂದು ವಿನಂತಿಸಿದರು. ಇಂದಿನ ನಮ್ಮ ಪದ್ಮಶಾಲಿ ಎಜುಕೇಷನ್ ಸೊಸೈಟಿಯ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ಗೆ ನನ್ನನ್ನು ಚೇರ್ಮನ್ ಆಗಿ ಮಾಡಿದರು. ಅದು ಎಷ್ಟರವರೆಗೆ ಸೀಮಿತವಾಗಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಪ್ರಯತ್ನವನ್ನು ಮಾಡಿದ್ದೇನೆ. ಆದರೆ ಈ ಚೇರ್ಮನ್ಶಿಪ್ ತಗೊಳ್ಳುವಾಗ ನನ್ನದು ಒಂದು ಸ್ವಾರ್ಥ ಇತ್ತು. ಯಾಕೆಂದರೆ ನಮ್ಮ ಎಜುಕೇಷನ್ ಸೊಸೈಟಿಯಲ್ಲಿ ನಾವು ಸಾಧ್ಯವಾದಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು ಅಥವಾ ಫೈನಾನ್ಷಿಯಲ್ ಹೆಲ್ಪ್ ಕೊಡ್ತಾ ಇಲ್ಲ. ಹಾಗಾಗಿ ಹಾಗೂ ನಮ್ಮ ಸಂಘದಲ್ಲಿ ಇದ್ದ ಹಣ ಸಂಪೂರ್ಣವಾಗಿ ನಮ್ಮ ಅಸೆಟಲ್ಲಿ ಬ್ಲಾಕ್ ಆಗಿದೆ. ಈಗ ಬರುವ ಬಾಡಿಗೆಯಿಂದ ನಾವು ಸಾಧ್ಯವಾದಷ್ಟು ಎಜುಕೇಷನಲ್ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ನನ್ನ ಒಂದು ಇಚ್ಛೆ ಇತ್ತು, ನಮ್ಮ ಸಂಘದಲ್ಲಿ ಅಟ್ಲೀಸ್ಟ್ ಒಂದು ಎಜುಕೇಷನ್ ಸ್ಪೆಂಡಿಂಗಾಗಿ 2 ಲಕ್ಷದ ಒಂದು ಟಾರ್ಗೆಟ್ ಇಟ್ಟರೆ ಮುಂದೆ ಭವಿಷ್ಯದಲ್ಲಿ ನಮ್ಮ ಸಮಾಜದ ಜನರಿಗೆ ವರ್ಷಕ್ಕೆ 40ರಿಂದ 50 ಲಕ್ಷ 2 ಕೋಟಿ ಎಜುಕೇಷನಲ್ ಫಂಡ್ ಅರೇಂಜ್ ಮಾಡುವ ಒಂದು ಪ್ಲಾನ್ ಮಾಡಿದ್ದೇವೆ. ಆ ಹಣದಿಂದ ನಾವು ಭವಿಷ್ಯದಲ್ಲಿ ನಮ್ಮ ಸಮಾಜದ ಬಡ ಜನರ ಎಜುಕೇಷನ್ಗಾಗಿ ಅಟ್ಲೀಸ್ಟ್ ಪ್ರತಿ ವರ್ಷಕ್ಕೆ 40ರಿಂದ 50 ಲಕ್ಷದವರೆಗೆ ಸ್ಕಾಲರ್ಶಿಪ್ ಮತ್ತು ಎಜುಕೇಷನಲ್ ಸ್ಪೆಂಡಿಂಗ್ ಮಾಡುವ ನಾವು ಪ್ಲಾನ್ ಅನ್ನು ಹಾಕಿದ್ದೇವೆ. ಈ ವರ್ಷದವರೆಗೆ ನಾವು ಸಕ್ಸಸ್ ಆಗಿದೆ ಅಂತ ನನ್ನ ಅನಿಸಿಕೆ. ಈಗಾಗಲೇ ಈ ಗೋಲ್ಡನ್ ಫಂಡಿಗೆ ನಮಗೆ ಇಷ್ಟರವರೆಗೆ 1 ಕೋಟಿ 15 ಲಕ್ಷ ರೂಪಾಯಿ ಬಂದಿದೆ. ಇದಕ್ಕಾಗಿ ನಾನು ನಮ್ಮ ಸಮಸ್ತ ಪದ್ಮಶಾಲಿ ಬಾಂಧವರಿಗೆ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ವಂದನೆಯನ್ನು ಮಾಡ್ತೇನೆ. ಹಾಗೆಯೇ ಇಷ್ಟರವರೆಗೆ ನಮಗೆ ಬಂದ ಬಾಡಿಗೆಯಲ್ಲಿ ನಾವು 50 ಲಕ್ಷವನ್ನು ಸೇವ್ ಮಾಡಿದ್ದೇವೆ ಮತ್ತು ಈಗ ಬಂದ ಹಣದಿಂದ ಈಗಾಗಲೇ ನಮ್ಮ ಹತ್ರ ಒಟ್ಟು ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು FD ಸೇರಿದರೆ ವರ್ಷಕ್ಕೆ ಒಟ್ಟು ನಮ್ಮಲ್ಲಿ ಇದ್ದ ಈಗ ಬಂಡವಾಳ 1 ಕೋಟಿ 70 ಲಕ್ಷ. ಹಾಗೆಯೇ ಇಂದಿನ ದಿನದಲ್ಲಿ ಪ್ರತಿ ದಕ್ಷಿಣ ಕನ್ನಡದ ಬೆಂಗಳೂರಿನವರು, ದುಬೈಯವರು ಎಲ್ಲ ಸಂಘದವರು ಬಂದಿದ್ದಾರೆ. ಅವರಿಗೆ ನಾನೊಂದು ವಿಷಯ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮ್ಮ ಸಮಾಜದವರು ಇಷ್ಟರವರೆಗೆ ಹೆಚ್ಚಿನ ರೀತಿಯಲ್ಲಿ ಪ್ರಗತಿ ಆಗಲಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಕಡೆಯವರು ಹೆಚ್ಚಿನ ರೀತಿಯಲ್ಲಿ ಎಜುಕೇಷನ್ನಿಗೆ ಪ್ರಯಾರಿಟಿಯನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ನಮ್ಮ ಬಡ ಜನರಿಗೆ ನಾವು ಪ್ರೋತ್ಸಾಹ ಕೊಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸಮಾರಂಭಕ್ಕೆ ಸಹಕಾರ ನೀಡಿದವರನ್ನು ಸತ್ಕರಿಸಲಾಯಿತು. ಪದ್ಮಶಾಲಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಉತ್ತಮ್ ಶೆಟ್ಟಿಗಾರ್, ಮಹಿಳಾ ವಿಭಾಗದ ಪ್ರಮುಖೆ ಸರೋಜಿನಿ ಶೆಟ್ಟಿಗಾರ್, ಪದ್ಮಶಾಲಿ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷ ರಾಮಚಂದ್ರ ಬಿ ಶೆಟ್ಟಿಗಾರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪ್ರಾರಂಭದಲ್ಲಿ ಮಹಿಳಾ ವಿಭಾಗದ ಸದಸ್ಯರು ಪ್ರಾರ್ಥಿಸಿದರು. ಪ್ರಮೀಳಾ ಶೆಟ್ಟಿಗಾರ್ ಪದ್ಮ ಪ್ರತಿಭಾ ಪ್ರಶಸ್ತಿ ಪುರಸ್ಕೃತರನ್ನು ಪರಿಚಯಿಸಿದರು. ಶಿವಾನಂದ್ ಆರ್ ಶೆಟ್ಟಿಗಾರ್ ಪದ್ಮ ಸಾಧಕ ಪ್ರಶಸ್ತಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ನರೇಂದ್ರ ಕಬ್ಬಿನಾಲೆ, ಪ್ರಕೃತಿಯೇ ಶೆಟ್ಟಿಗಾರ್ ಸಭಾ ಕಾರ್ಯಕ್ರಮವನ್ನು ನಿರೂಪಿಸಿದರು. ಪದ್ಮಶಾಲಿ ಸೇವಾ ಸಂಘದ ಜೊತೆ ಕಾರ್ಯದರ್ಶಿ ಕೇಶವ್ ಶೆಟ್ಟಿಗಾರ್ ಧನ್ಯವಾದ ನೀಡಿದರು. ಸಮಾರೋಪ ಸಮಾರಂಭಕ್ಕೂ ಮುನ್ನ ಕನ್ನಡಿಗ ಕಲಾವಿದರ ಪರಿಷತ್ತು ಮಹಾರಾಷ್ಟ್ರದ ಸದಸ್ಯರಿಂದ ತಾಳಮದ್ದಳೆ ತುಳು ಹಾಸ್ಯ ನಾಟಕ ಪ್ರದರ್ಶನಗೊಂಡಿತು. Oh,
ಸುವರ್ಣ ಮಹೋತ್ಸವ ಸಮಿತಿಯ ಉಪ ಕಾರ್ಯಾಧ್ಯಕ್ಷ ಶಿವಾನಂದ್ ಆರ್ ಶೆಟ್ಟಿಗಾರ್ ಪದ್ಮಶಾಲಿ ಎಜುಕೇಷನ್ ಸೊಸೈಟಿಯ 50 ವರ್ಷ ನಡೆದು ಬಂದ ಹಾದಿಯ ಬಗ್ಗೆ ಸಾಕ್ಷ್ಯಚಿತ್ರ ಪ್ರದರ್ಶಿಸಿದರು. ಯುವ ವಿಭಾಗದ ಸದಸ್ಯರು ಶ್ರೀ ವೀರಭದ್ರ ಉದ್ಭವ ನೃತ್ಯ ರೂಪಕ ಪ್ರದರ್ಶಿಸಿದರು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನಿಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನಿಗೆ ನಮೋ ನಮೋ. ಸುಂದರ ಕರ ತಿರಾಗ ಧರ ಧರ ಸುಂದರ ಕರ ತಿರಾಗ ಧರ ಧರ ಗಂಗಾಧರ ಗಜ ಚರ್ಮಾಂಬರ ಧರ ಗಂಗಾಧರ ಗಜ ಚರ್ಮಾಂಬರ ಚಂದ್ರಚೂಡ ಶಿವಶಂಕರ ಪಾರ್ವತಿ ಉನ್ನಂಚಿನ ದಕ್ಷ ಬ್ರಹ್ಮೆ ಭಲೆ ಉನ್ನಂಚಿನ ತಿರಸ್ಕಾರ ದಾನ ಅಗೌರವ ಪ್ರತ್ಯಕ್ಷ ಅಪಮಾನ ಯಾನಿಯರೇ ಸಾಕ್ಷಾತ್ ಚಿತ್ರಮುಖ ಬ್ರಹ್ಮದೇವರ ಮಾನಸ ಪುತ್ರೆ ಎನ್ನ ಅಪಾರ ಯೋಗ್ಯತೆಯನ್ನು ತಿಳಿದಿರಲು ಮಾತಾಗಿರೋ ದಕ್ಷ ಬ್ರಹ್ಮ ಬಂದರೆಪ್ಪುವರು. ಆ ಮಹಾಸಭೆಗೆ ಯಾರು ಭಕ್ತಿನೇ ತಟ್ಟು ಮಹಾಜ್ಞಾನಿರು ದೇವತಾ ಶ್ರೇಷ್ಠರು ಆತುದಾಯೆ ಸಭೆಗೆ ಸಭೆಗೆ ಲಕ್ಕದು ಉತ್ತುದು ಕೈ ಮುಕ್ಕಿದೆ ಅಂತ ಸ್ವಾಗತನ ಹೊರೆಯರು ಅಂಡ ಈ ಮೂರ್ಖ ಶಿಖಾಮಣಿಷಿಯ ಮಾತ್ರ ಹುಲ್ಲು ನೋಡ್ಬೋದು ಪನ್ನಂದೆ ಹುಲುವೆತ್ತ ಯಾರು ದಿಕ್ಪಾಲಕೆ ಯಾನೇ ಮಹೇಶ ಮಂತ್ರಸ್ವರ ಅಹಂಕಾರ ಇವನ ತರೆಕ್ಕು ಅಡರ್ದು ಹೋಗುದು ಎನ್ನ ಮೊದಲೇ ನಿಂತಿಚ್ಚಿ ಚಿತ್ರನಾಗಿ ಕೊರದು ಯಾರು ಮೋಸ ಪೋಯ ಪುಷ್ಪ ಮಾಲಿಕೆಯನ್ನು ಬುದ್ಧಿ ಕೆಟ್ಟಿನ ಚಿತ್ರ ಮರ್ಕಟನ ಕೈಕು ಹಾಡಿನ ಕಾಡತ್ತ ಪರಮ ಪಾಪಿ ಬಾರಿ ಸಂತೋಷ ಆಂಡು ನಿಕುಲು ದುಂಬು ಪೋಲೆ ಯಾನ ನಿಕಲ ಪಿರೌಡೇ ಬರ್ಪೆ ದೇವ ಅಲ್ಪತೂಲೆ ಭೂಸುರ ಸ್ತೋಮ ಅಂದು ದಾದಾ ಅಂಡು ನಕುಲು ಮಾತ ಒಂಚು ಬಿದ್ದಾಡಿ ನಕುಲು ಸ್ವಾಮಿ ಈ ವಿಚಾರ ಈರೆಗ್ಲ ತಿಳಿದಿಜ ಆಂಡ ಯಾನು ಬ್ರಾಹ್ಮಣನೆಡ ಕೇಂಡೆ ಅಕಲಿನ ವಿಚಾರಿಸೆ ಅಕಲು ದಾದ ಪಂಡೆರು ಗೊತ್ತುಂಡೆ ಸ್ವಾಮಿ ಎನ್ನ ಅಪ್ಪಾಜಿ ಯಜ್ಞ ಮಂತೊಂದುಲ್ಲರಿಗೆ ಇಂದ್ರಾಯ ಸ್ವಾಹ ಅಗ್ನಿಯೇ ಸ್ವಾಹ ವಾಯುವೇ ಸ್ವಾಹ ವರುಣಾಯ ಸ್ವಾಹ ಕುಬೇರಾಯ ಸ್ವಾಹ ಯಮಾಯ ಸ್ವಾಹ ನಿರುತಿಯೇ ಸ್ವಾಹ. ಜಗದೀಶ್ವರಿ ಮಹೇಶ್ವರಿ ಪ್ರಭು ಶಂಕರಿಗೆ ಹವಿರ್ಭಾಗ ಕೊರಂದೆ ಯಾಗ ಮಲ್ಪುನ ಉಂಡ ಎನ್ನ ಅಪ್ಪಾಜಿ ತಾಯಿಗಿಂಚ ಬುದ್ಧಿ ಬತ್ತು ಇಂಚಿನ ಜಾಗಗೆ ಯಾನದಾಯ ಬತ್ತ ಸ್ವಾಮಿ ಪಂಡಿನ ಪಾತೆರನ ಕೇನಂದೆ ಇಡೆಗು ಬತ್ತ ಎನ್ನ ತಪ್ಪಾಂಡು ನನ್ನ ಈ ರೀತಿ ಅವಮಾನ ಆಯ್ಬೊಕ್ಕ ಪಿರ ಪೋಪಿನಾಡಲ ಇಂಚ
ಸಮಾರೋಪ ಸಮಾರಂಭದ ಬಳಿಕ ಸಮಾಜದಲ್ಲಿ ಶಿಕ್ಷಣದ ಮಹತ್ವದ ಕುರಿತು ನೃತ್ಯ ರೂಪಕ ಪ್ರಸ್ತುತಗೊಂಡಿತು. ಕೊನೆಯಲ್ಲಿ ಸಮಾಜ ಬಾಂಧವರಿಂದ ಸಂಗೀತ ವೈವಿಧ್ಯಮಯ ನೃತ್ಯ ಪ್ರದರ್ಶನಗೊಂಡಿತು. यही रास्ता है तेरा, तूने अब जाना है। हाँ यही सपना है तेरा, तूने पहचाना है। तुझे अब ये दिखाना है। से कोई किसी के ना खेले, टूटे अगर सागर नया सागर कोई ले ले, मेरे खुदा दिल से कोई किसी के ना खेले। दिल टूट जाए तो क्या हो अंजाम, ये जो मोहब्बत है ये उनका महबूब का जो बस लेते हुए ना मर जाए, मिट जाए, हो जाए बदनाम, रहते तो छोड़ो। किसी की मुस्कुराहटों पे हो निसार, किसी का दर्द मिल सके तो ले उधार, किसी के वास्ते हो तेरे दिल में प्यार, जीना इसी का नाम है। माना अपनी जेब से फकीर है, फिर भी यारों के हम अमीर है। मिटे जो प्यार के लिए वो जिंदगी, जले बहार के लिए वो जिंदगी, किसी को हो ना हो हमें तो एतबार, जीना इसी का नाम है। शर्माई कोई खुशबू कहीं बिखरी, लगाए जुल्फ लहराई, लिखे जो खत तुझे वो तेरी याद में हजारों रंग के नजारे बन गए। सवेरा जब हुआ वो फूल बन गए, जो रात आई वो सितारे बन गए। लिखे जो खत तुझे
ಪದ್ಮಶಾಲಿ ಸಮಾಜ ಸೇವಾ ಸಂಘದ ಅಂಗಸಂಸ್ಥೆಯಾದ ಪದ್ಮಶಾಲಿ ಎಜುಕೇಷನ್ ಸೊಸೈಟಿಯ ಸುವರ್ಣ ಮಹೋತ್ಸವ ಸಮಾರಂಭ ದಿನವಿಡೀ ಅದ್ದೂರಿಯಾಗಿ ಯಶಸ್ವಿಯಾಗಿ ಜರುಗುವಲ್ಲಿ ಸಂಘದ ಅಧ್ಯಕ್ಷ ಉತ್ತಮ್ ಎ ಶೆಟ್ಟಿಗಾರ್, ಉಪಾಧ್ಯಕ್ಷ ಕಿಶೋರ್ ಎಸ್ ಶೆಟ್ಟಿಗಾರ್, ಗೌರವ ಕಾರ್ಯದರ್ಶಿ ಲೀಲಾಧರ್ ಬಿ ಶೆಟ್ಟಿಗಾರ್, ಜೊತೆ ಕಾರ್ಯದರ್ಶಿ ಕೇಶವ್ ವಿ ಶೆಟ್ಟಿಗಾರ್, ಗೌರವ ಕೋಶಾಧಿಕಾರಿ ನವೀನ್ ಎಂ ಶೆಟ್ಟಿಗಾರ್, ಜೊತೆ ಕೋಶಾಧಿಕಾರಿ ಗಿರಿಧರ್ ಎಸ್ ಶೆಟ್ಟಿಗಾರ್ ಹಾಗೂ ಸಮಿತಿಯ ಸದಸ್ಯರು, ಸಲಹೆಗಾರ ಕೆಕೆ ಪದ್ಮಶಾಲಿ ಹಾಗೂ ಪದ್ಮಶಾಲಿ ಎಜುಕೇಷನ್ ಸೊಸೈಟಿಯ ಕಾರ್ಯಾಧ್ಯಕ್ಷ ಬಿ ರಾಮಚಂದ್ರ ಶೆಟ್ಟಿಗಾರ್, ಗೌರವ ಕಾರ್ಯದರ್ಶಿ ರಮೇಶ್ ಬಿ ಶೆಟ್ಟಿಗಾರ್, ಪದ್ಮಶಾಲಿ ಮಹಿಳಾ ಬಳಗದ ಪ್ರಮುಖೆ ಸರೋಜಿನಿ ಎಚ್ ಶೆಟ್ಟಿಗಾರ್, ಕಾರ್ಯದರ್ಶಿ ಉಷಾ ಎನ್ ಶೆಟ್ಟಿಗಾರ್, ಸುವರ್ಣ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ಕೃಷ್ಣಾನಂದ್ ಎಂ ಶೆಟ್ಟಿಗಾರ್, ಉಪ ಕಾರ್ಯಾಧ್ಯಕ್ಷರುಗಳಾದ ಶಿವಾನಂದ್ ಆರ್ ಶೆಟ್ಟಿಗಾರ್, ಯಶೋಧ ಶೆಟ್ಟಿಗಾರ್, ಯುವ ವಿಭಾಗದ ಅಧ್ಯಕ್ಷ ಜಯೇಶ್ ಶೆಟ್ಟಿಗಾರ್ ಹಾಗೂ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು, ಸದಸ್ಯರು ವಿಶೇಷವಾಗಿ ಸಹಕರಿಸಿದರು. ಯೋಗೇಶ್ ಪುತ್ರನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.